ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ. ಇದು ರಾಜಕೀಯ ಎಳೆ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಬಂಪರ್ ಲಾಟ್ರಿ, ಧನಲಕ್ಷ್ಮಿ ಲಾಟ್ರಿ, ಭಾಗ್ಯಲಕ್ಷ್ಮಿ ಲಾಟರಿ, ಮಹಾಲಕ್ಷ್ಮಿ ಲಾಟರಿ, ಅಷ್ಟಲಕ್ಷ್ಮಿ ಲಾಟರಿ, ಇದು ದಶಕಗಳ ಹಿಂದಿದ್ದ ಕರ್ನಾಟಕ ರಾಜ್ಯ ಲಾಟರಿಯ ಹೆಸರುಗಳು. ಲಾಟ್ರಿ ಹೊಡೆದ್ರೆ ಅಬಬಾ ಲಾಟ್ರಿ ಅನ್ನೋ ಸಂತಸ. ಲಾಟ್ರಿ ಹೊಡೆದೇ ಲಾಸ್ ಆಗಿ ಉಲ್ಟಾ ಹೊಡೆದ್ರೆ ಅಯ್ಯಯ್ಯೋ ಅಬ್ಬಬ್ಬಾ ಬೇಡಪ್ಪ ಈ ಲಾಟ್ರಿ ಸಹವಾಸ ಬೇಡವೇ ಬೇಡ ಅನ್ನೋ ದುಃಖ. ಇಂತಹ ಲಾಟ್ರಿಗೆ ಅದು ನಿಷೇಧವಾಗಿದ್ದೇಕೆ? ಕರ್ನಾಟಕದಲ್ಲಿ ಇದಕ್ಕೇನೆ ಒಂದು ಇತಿಹಾಸ ಇದೆ. ಈಗ ಮತ್ತೆ ಲಾಟರಿ ಪುನರಾರಂಭ ಮಾಡಬೇಕು ಅಂತ ಲಾಟರಿ ಮಾರಾಟಗಾರರ ಮಹಾಸಂಘ ಎದ್ದು ನಿಂತಿದೆ. ಹಾಗೆ ನಿಂತವರ ಕೈಯಲ್ಲಿ ನ್ಯಾಯಾಲಯದ ಆದೇಶ ಕೂಡ ಇದೆ. ಹಾಗಾದರೆ ರಾಜ್ಯದಲ್ಲಿ ಮತ್ತೆ ಲಾಟ್ರಿ ಆರಂಭ ಆಗುತ್ತಾ? ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನ್ ಆಗಿದ್ದು ಯಾವಾಗ, ಹೇಗೆ, ಯಾಕೆ, ಅದರ ಪರಿಣಾಮಗಳೇನು ನೋಡೋಣ ಎಳೆ ಎಳೆಯಾಗಿ. ಲಾಟರಿ ಪುನರ್ ಆರಂಭಕ್ಕೆ ಮಾರಾಟಗಾರರ ಮನವಿ. ರಾಜ್ಯದಲ್ಲಿ ಲಾಟರಿ ಮಾರಾಟ ಮತ್ತೆ ಬೇಕಾ? ನೋಡಿ, ಕರ್ನಾಟಕದಲ್ಲಿ ಲಾಟರಿ ಬ್ಯಾನ್ ಆಗಿ ದಶಕಗಳೇ ಕಳೆದು ಹೋಗಿದೆ. ಈಗ ಕರ್ನಾಟಕ ರಾಜ್ಯ ಲಾಟರಿ ಮಾರಾಟಗಾರರ ಮಹಾಸಂಘ ಮತ್ತೆ ಲಾಟರಿ ವ್ಯಾಪಾರವನ್ನ ರಾಜ್ಯದಲ್ಲಿ ಪುನರಾರಂಭ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದೆ. ಅದ್ಯಾಕಂದ್ರೆ ಲಾಟರಿ ಪುನರಾರಂಭಕ್ಕೆ ಅವಕಾಶ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ದಾವೆ ಹೂಡಿತ್ತು. ಇದೀಗ ಲಾಟರಿ ಕಾಯ್ದೆ 1998 ಸೆಕ್ಷನ್ 4 ಅನುಸಾರ ರಾಜ್ಯದಲ್ಲಿ ಲಾಟರಿ ವ್ಯಾಪಾರ ಮರುಜಾರಿಗೊಳಿಸಬಹುದು ಅಂತ ಕೋರ್ಟ್ ಹೇಳಿರುವ ಹಿನ್ನೆಲೆಯಲ್ಲಿ ಈಗ ಮತ್ತೆ ಲಾಟರಿ ಚರ್ಚೆ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಲಾಟರಿ ಚರ್ಚೆ ಈಗ ರಾಜ್ಯದಲ್ಲಿ ಒಂದು ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಇದಕ್ಕೆ ಲಾಟರಿ ಮಾರಾಟಗಾರರ ಸಂಘ ಕೊಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ, ನೋಡಿ, ನೆರೆ ರಾಜ್ಯಗಳಾದ ಕೇರಳ, ಗೋವಾ ಮತ್ತು ಮಹಾರಾಷ್ಟ್ರದ ಲಾಟರಿಗಳು ಕರ್ನಾಟಕದಲ್ಲಿ ಅಕ್ರಮವಾಗಿ ಮಾರಾಟವಾಗ್ತಿವೆ. ಇದರಿಂದಾಗಿ ಪ್ರತಿ ವರ್ಷ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಸುಮಾರು 6,000 ಕೋಟಿ ರೂಪಾಯಿಗಳ ಭಾರಿ ಆದಾಯವು ನೆರೆ ರಾಜ್ಯಗಳ ಪಾಲಾಗ್ತಾ ಇದೆ ಎಂಬುದು ಮಾರಾಟಗಾರರ ಪ್ರಮುಖ ವಾದವಾಗಿದೆ. ಅಕ್ರಮ ಲಾಟರಿ ಜಾಲಕ್ಕೆ ಕಡಿವಾಣ ಹಾಕಲು ಸರ್ಕಾರವೇ ಸ್ವತಃ ಕಾನೂನುಬದ್ಧವಾಗಿ ಲಾಟರಿಯನ್ನ ಪುನರಾರಂಭಿಸಬೇಕು ಎಂಬ ಬೇಡಿಕೆ ಲಾಟರಿ ಮಾರಾಟಗಾರರ ಸಂಘದಿಂದ ತೀವ್ರಗೊಂಡಿದೆ. ಆದರೆ ಈ ಹೊತ್ತಿನಲ್ಲಿ ನಾವು ಯೋಚಿಸಬೇಕಾದಂತಹ ಬಹುಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೇವಲ ಆದಾಯದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಲಾಟರಿಯನ್ನ ಮತ್ತೆ ಆರಂಭಿಸಬೇಕೆ? ಹಾಗೇನಾದ್ರೂ ಲಾಟರಿ ಪುನರಾರಂಭವನ್ನ ಮಾಡಿದ್ರೆ ಆಗ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಮೇಲೆ ಯಾವ ರೀತಿಯ ಸಾಮಾಜಿಕ ಪರಿಣಾಮ ಬೀರಬಹುದು ಅನ್ನೋದು ಸದ್ಯದ ಚರ್ಚೆಯ ಪ್ರಶ್ನೆ. ಬರೀ ಲಾಟರಿ ಅಲ್ಲ, ಅಬ್ಬಬ್ಬಾ ಲಾಟರಿ. 2007ರಲ್ಲಿ ಸಂಪೂರ್ಣ ಲಾಟರಿ ನಿಷೇಧ. ಸರ್ಕಾರದ ಕಠಿಣ ಐತಿಹಾಸಿಕ ನಿರ್ಧಾರ. ನೋಡಿ, ಕರ್ನಾಟಕದಲ್ಲಿ ಲಾಟರಿ ಇತಿಹಾಸವನ್ನ ತಿರುವಿ ಹಾಕಿದ್ರೆ 2007ನೇ ವರ್ಷ ಅತ್ಯಂತ ನಿರ್ಣಾಯಕವಾದದ್ದು. ಅಂದಿನ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರವು ರಾಜ್ಯದಲ್ಲಿ ಲಾಟರಿ ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲು ತೀರ್ಮಾನಿಸಿತು. ಇನ್ನು ಆ ದಿನಗಳಲ್ಲಿ ಮುಖ್ಯವಾಗಿ ಬಡವರು, ದಿನಗೂಲಿ ನೌಕರರು ಮತ್ತು ಮಧ್ಯಮ ವರ್ಗದ ಜನರು ತಮ್ಮ ಕಷ್ಟದ ಗಳಿಕೆಯನ್ನ ಲಾಟರಿಗಾಗಿ ವ್ಯಯಿಸಿ ಬೀದಿಗೆ ಬೀಳುತ್ತಿದ್ದಾರೆ ಎಂಬ ತೀವ್ರ ಆತಂಕದ ಹಿನ್ನೆಲೆಯಲ್ಲಿ ಈ ಒಂದು ದೃಢ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅಂದಿನ ದಿನಗಳಲ್ಲಿ ಸಾರ್ವಜನಿಕ ವಲಯದಲ್ಲಿ ಹಾಗೂ ಮುಖ್ಯವಾಗಿ ಮಹಿಳಾ ಸಂಘಟನೆಗಳಿಂದ ವ್ಯಾಪಕ ಪ್ರತಿಭಟನೆಗಳು ಕೂಡ ನಡೆದಿದ್ದವು. ಲಾಟರಿ ವ್ಯಸನದಿಂದಾಗಿ ಲಕ್ಷಾಂತರ ಕುಟುಂಬಗಳು ಆರ್ಥಿಕವಾಗಿ ಧ್ವಂಸವಾಗುತ್ತಿವೆ ಎನ್ನುವ ಸಾಮಾಜಿಕ ಕಾಳಜಿಯಿಂದ ಸರ್ಕಾರವು ಕಠಿಣ ಕಾನೂನಿನ ಮೂಲಕ ಲಾಟರಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿತು. ಲಾಟರಿ ನಿಷೇಧವಾದ ನಂತರ ರಾಜ್ಯದಲ್ಲೇ ಮಿಶ್ರ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳು ಕಂಡುಬಂದವು. ಅತ್ತ ಲಕ್ಷಾಂತರ ಕುಟುಂಬಗಳ ಆರ್ಥಿಕ ಸ್ಥಿತಿಯ ರಕ್ಷಣೆ ಆದರೆ, ಇತ್ತ ಲಾಟರಿ ಮಾರಾಟಗಾರರು ತಾವು ಆದಾಯ ನಷ್ಟವನ್ನು ಅನುಭವಿಸಿರುವಂತಹ ಹಾಗೂ ಆ ಅಳಲನ್ನು ತೋಡ್ಕೊಂಡಿದ್ದಾರೆ. ಇದರ ನಡುವೆ ಅಕ್ರಮ ಲಾಟರಿ ಜಾಲಗಳು ಕೂಡ ಸೃಷ್ಟಿಯಾದವು. ಲಾಟರಿ ನಿಷೇಧದಿಂದ ಆದ ಸಕಾರಾತ್ಮಕವಾಗಿ ಆಗಿರುವ ಬದಲಾವಣೆಗಳೇನು ಎಲ್ಲವನ್ನೂ ಕೂಡ ನೋಡ್ತಾ ಹೋದ್ರೆ, ಮೊದಲಿಗೆ ಲಾಟರಿ ನಿಷೇಧದಿಂದಾದ ಸಕಾರಾತ್ಮಕ ಮುಖವನ್ನು ನೋಡುವುದಾದ್ರೆ, ಲಾಟರಿ ವ್ಯಸನಕ್ಕೆ ಬಲಿಯಾದ ಲಕ್ಷಾಂತರ ಬಡವರನ್ನ ರಕ್ಷಣೆ ಮಾಡಿದಂತಾಯಿತು. ಸಣ್ಣ ಉಳಿತಾಯದ ಹಣವನ್ನ ಲಾಟರಿಗೆ ಹಾಕಿ ಲಾಸ್ ಮಾಡಿಕೊಳ್ತಿದ್ದಂತಹ ಬಹುತೇಕ ಕುಟುಂಬಗಳು ಬಚಾವಾದವು. ಲಾಟರಿಗೆ ಹಾಕುತ್ತಿದ್ದಂತಹ ಹಣವೇ ಸಂಕಷ್ಟದಲ್ಲಿದ್ದ ಕುಟುಂಬಗಳ ಪಾಲಿಗೆ ಸಣ್ಣ ಉಳಿತಾಯ ಆಯಿತು. ಇದರ ಬೆನ್ನಲ್ಲೇ
ಬಡ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿತು ಎಂಬ ವರದಿಗಳು ಕೂಡ ಬಂದವು. ಪ್ರತಿದಿನ ದುಡಿದ ಹಣವನ್ನ ಲಾಟರಿ ಅಂಗಡಿಗೆ ಸುರಿತಾ ಇದ್ದಂತಹ ಕಾರ್ಮಿಕರು ಆ ಹಣವನ್ನ ತಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ದಿನಸಿ ಅಗತ್ಯಗಳಿಗಾಗಿ ಬಳಸಲು ಪ್ರಾರಂಭಿಸಿದರು. ಲಾಟರಿಗೆ ಸುರಿಯದೆ ಉಳಿಸಿರುವಂತಹ ಚಿಕ್ಕಾಸು ಬಡವರ ಮನೆಗೆ ಬೆಳಕು ತಂದಿತು ಎಂಬ ವರದಿಗಳು ಆ ದಿನಗಳಲ್ಲಿ ಪ್ರಕಟವಾದವು. ಆದರೆ ಲಾಟರಿ ನಿಷೇಧದ ನಂತರ ಕಂಡು ಬಂದಿರುವಂತಹ ಇದರ ಮತ್ತೊಂದು ಮುಖವೂ ಕೂಡ ಅಷ್ಟೇ ತೀವ್ರವಾಗಿತ್ತು. ಆ ವಿವರ ಹೀಗಿದೆ ನೋಡಿ. ಲಾಟರಿ ಉದ್ಯಮವನ್ನು ನಂಬಿಕೊಂಡಿದ್ದಂತಹ ಎಂಎಸ್ಐಎಲ್ ಇಂದ ಅಧಿಕೃತವಾಗಿ ನೋಂದಣಿಯಾಗಿದ್ದ ಸುಮಾರು 17 ಲಕ್ಷ ಅಧಿಕೃತ ಲಾಟರಿ ಮಾರಾಟಗಾರರು ಮತ್ತು ಅವರ ಕುಟುಂಬಗಳು ಏಕಾಏಕಿ ಉದ್ಯೋಗವನ್ನು ಕಳೆದುಕೊಂಡು ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು ಎಂಬ ವರದಿಗಳು ಕೂಡ ಬಂದವು. ಅಷ್ಟೇ ಅಲ್ಲದೆ ಕಾನೂನುಬದ್ಧ ಲಾಟರಿ ನಿಲ್ತಾ ಇದ್ದಂತೆಯೇ ತೆರೆಮರೆಯಲ್ಲಿ ಅಕ್ರಮ ಲಾಟರಿ ದಂಧೆ ಮತ್ತು ನಂಬರ್ ದಂಧೆಗಳು ವ್ಯಾಪಕವಾಗಿ ತಲೆ ಎತ್ತಿದವು. ಸರ್ಕಾರಕ್ಕೆ ಬರಬೇಕಾಗಿದ್ದ ಕಾನೂನಾತ್ಮಕ ಆದಾಯ ನಿಂತು ಹೋಯಿತು. ಆದರೆ ಅಕ್ರಮ ಮಾರಾಟ ಸಂಪೂರ್ಣವಾಗಿ ನಿಲ್ಲಲಿಲ್ಲ ಎಂಬುದಕ್ಕೆ ಪದೇ ಪದೇ ದಾಖಲಾದ ಪ್ರಕರಣಗಳೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿದ್ದವು. ಇದು ಕರ್ನಾಟಕ ರಾಜ್ಯ ಲಾಟರಿ ಮಾರಾಟ ನಿಂತು ಹೋದ ನಂತರ ಕಂಡು ಬಂದಿರುವಂತಹ ಮತ್ತೊಂದು ಆಯಾಮ. ಆದರೆ ಇದು ನಿಂತು ಹೋದ ಮೇಲೆ ಶುರುವಾದಂತಹ ಆನ್ಲೈನ್ ಲಾಟರಿ ವ್ಯವಸ್ಥೆಯ ಪರಿಣಾಮ ಇದಕ್ಕಿಂತಲೂ ಕೂಡ ಘೋರವಾಗಿತ್ತು. ಲಾಟರಿ ನಿಷೇಧಕ್ಕೂ ಮುನ್ನ ಕರ್ನಾಟಕದಲ್ಲಿ ವಿವಿಧ ರೀತಿಯ ಲಾಟರಿ ಮಾದರಿಗಳು ಚಾಲ್ತಿಯಲ್ಲಿದ್ದವು. ಅವುಗಳಲ್ಲಿ ಅತ್ಯಂತ ಜನಪ್ರಿಯ ಹಾಗೂ ಅಷ್ಟೇ ಅಪಾಯಕಾರಿಯಾಗಿದ್ದುದು ಅಂದರೆ ಒಂದಂಕಿ ಲಾಟರಿ ಅಥವಾ ಸಿಂಗಲ್ ಡಿಜಿಟ್ ಲಾಟರಿ. ಕೇವಲ ಒಂದು ನಂಬರ್ ಆಧಾರದ ಮೇಲೆ ಪ್ರತಿ ಗಂಟೆಗೆ ಅಥವಾ ಪ್ರತಿದಿನ ಅದೃಷ್ಟ ಪರೀಕ್ಷೆ ನಡೀತಾ ಇತ್ತು. ಅತಿ ಕಡಿಮೆ ಹಣಕ್ಕೆ ಸಿಗ್ತಾ ಇದ್ದಂತಹ ಕಾರಣ ಬಡವರು ಇದಕ್ಕೆ ದಾಸರಾಗ್ತಾ ಇದ್ರು. ಇದರ ಬೆನ್ನಲ್ಲೇ ತಂತ್ರಜ್ಞಾನದ ಮುಖವಾಡದೊಂದಿಗೆ ಎಂಟ್ರಿ ಕೊಟ್ಟಿದ್ದು ಪ್ಲವಿನ್ ಮತ್ತು ಇತರ ಆನ್ಲೈನ್ ಲಾಟರಿಗಳು. ಕಂಪ್ಯೂಟರ್ ಪರದೆಯ ಮೇಲೆ ಮೂಡಿ ಬರ್ತಿದ್ದಂತಹ ಆ ಲಾಟರಿಗಳು ಬಡ ಮಧ್ಯಮ ವರ್ಗದ ಯುವಕರನ್ನ ಸೆಳಿತಾ ಇದ್ವು. ಕ್ಷಣಾರ್ಧದಲ್ಲಿ ಕೋಟ್ಯಾಧಿಪತಿಯಾಗುವಂತಹ ಆಸೆಗೆ ಬಿದ್ದು ಜನರು ತಮ್ಮ ಆಸ್ತಿ ಪಾಸ್ತಿಗಳನ್ನು ಕಳೆದುಕೊಂಡ ಉದಾಹರಣೆಗಳು ಸಾಕಷ್ಟಿವೆ. ಈ ಮಾದರಿಗಳು ಕೇವಲ ವ್ಯಾಪಾರವಾಗಿರದೆ ಒಂದು ತೀವ್ರವಾದ ಸಾಮಾಜಿಕ ಪಿಡುಗಾಗಿ ಮಾರ್ಪಟ್ಟಿತ್ತು. ಇಂದು ಲಾಟರಿ ಪುನರಾರಂಭದ ಪರವಾಗಿ ಇರುವವರು ಮಂಡಿಸುವಂತಹ ಪ್ರಮುಖ ವಾದ ಏನಪ್ಪಾ ಅಂದ್ರೆ, ಆರ್ಥಿಕತೆ ಕೇರಳದ ಮಾದರಿಯಲ್ಲಿ ಜವಾಬ್ದಾರಿತವಾಗಿ ಲಾಟರಿನ ನಡೆಸಿದರೆ ಸರ್ಕಾರಕ್ಕೆ ವಾರ್ಷಿಕ ಸಾವಿರಾರು ಕೋಟಿ ರೂಪಾಯಿ ಲಾಭ ಸಿಗುತ್ತದೆ. ಅದನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸಬಹುದು ಮತ್ತು ಉದ್ಯೋಗ ಕಳೆದುಕೊಂಡ ಮಾರಾಟಗಾರರಿಗೆ ಮತ್ತೆ ಬದುಕು ಸಿಗುತ್ತದೆ ಎಂಬುದು. ಆದರೆ ಇದರ ವಿರುದ್ಧವಾಗಿ ಕೇಳಿಬರುತ್ತಿರುವಂತಹ ಧ್ವನಿಗಳು ಅತ್ಯಂತ ಪ್ರಬಲವಾಗಿವೆ. ಸರ್ಕಾರದ ಆದಾಯಕ್ಕಿಂತ ಜನರ ಮತ್ತು ಸಮಾಜದ ಹಿತ ಮುಖ್ಯ ಎಂಬುದನ್ನು ಅದು ಪ್ರತಿಧ್ವನಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲಾಟರಿ ಮಾರಾಟ ನಿಷೇಧ ಮಾಡಿದ್ದು ಒಂದು ಕಡೆಯಲ್ಲಿ ಬಡ ಕುಟುಂಬಗಳ ಜೀವನಕ್ಕೆ ಅನುಕೂಲ ಮಾಡಿಕೊಟ್ರೆ, ಇದನ್ನು ನಂಬಿ ಲೀಗಲಿ ಇದನ್ನು ಒಂದು ಜೀವನಕ್ಕೆ ಉಪಾಯವಾಗಿ ಅಥವಾ ತಮ್ಮ ಉದ್ಯೋಗವಾಗಿ ಮಾಡಿಕೊಂಡದ್ದ ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬೀಳುವಂತೆ ಕೂಡ ಮಾಡ್ತು. ಹಾಗೆ ಯಾವ ರೀತಿ ಇದು ಅಡ್ಡದಾರಿಯಲ್ಲಿ ದಂಧೆಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತು ಅನ್ನೋದನ್ನು ಕೂಡ ನಾವು ಈ ಹಿಂದಿನ ವರದಿಯಲ್ಲಿ ಎಳೆಯಾಗಿ ವಿವರಿಸಿದ್ದೀವಿ. ಇದೀಗ ರಾಜ್ಯ ಸರ್ಕಾರದ ಮುಂದೆ ಮತ್ತೊಂದು ಇಂಥ ಪ್ರಸ್ತಾವನೆ ಬಂದಿರೋದು, ಇದನ್ನು ಪುನರಾರಂಭ ಮಾಡಬೇಕು ಅಂತ ಹೇಳಿ. ಅದರಲ್ಲೂ ನ್ಯಾಯಾಲಯದ ಆದೇಶದ ಪ್ರತಿಗಳನ್ನು ಹಿಡ್ಕೊಂಡು ಮಾರಾಟಗಾರರು ರಾಜ್ಯ ಸರ್ಕಾರವನ್ನು ಎಳೆತಾಕಿದ್ದಾರೆ, ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ. ಆದರೆ ಸರ್ಕಾರಗಳು ಇದನ್ನು ಯಾವ ರೀತಿ ಪರಿಗಣಿಸಿದ್ರೆ ಆಗಬಲ್ಲಂತಹ ಪರಿಣಾಮಗಳು ಏನು, ಪರಿಗಣಿಸ್ಲಿಕ್ಕೆ ಆ್ಯಕ್ಚುಲಿ ಅವಕಾಶ ಇದೆಯಾ, ಇಂಥದ್ದೊಂದು ಅನುಮಾನಗಳು ಕಾಡ್ತಾ ಇದೆ. ಅದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪುಂದ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಎರಡನ್ನೂ ಹೇಳಿದ್ವಿ ನಾವು ವರದಿಯಲ್ಲಿ, ಅಂದರೆ ಲಾಟ್ರಿ ನಿಷೇಧ ಮಾಡಿದಾಗ ಹೇಗೆ ಬಡ ಕುಟುಂಬಗಳಿಗೆ ಅನುಕೂಲ ಆಯಿತು ಅಂತ ಹೇಳಿ, ಹಾಗೆ ಇದನ್ನೇ ನಂಬಿಕೊಂಡು ವ್ಯಾಪಾರದಲ್ಲಿ ತೊಡಗಿದ್ದ ಕುಟುಂಬಗಳು ಹೇಗೆ ಬೀದಿಗೆ ಬೀಳ್ತು ಅಂತ ಹೇಳಿ. ಇದು ಇತಿಹಾಸ. ಆದರೆ ವಾಸ್ತವ ಚಿತ್ರಣಕ್ಕೆ ಬರೋದಾದರೆ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಡೆವಲಪ್ಮೆಂಟ್ಸು, ನಿಜವಾಗ್ಲೂ ಸರ್ಕಾರಗಳು ಪುನರವಲೋಕನೆ ಮಾಡಿ ಪುನರಾರಂಭ ಮಾಡೋ ಹಂತದಲ್ಲಿ ಇದೆಯಾ ಪರಿಸ್ಥಿತಿ, ಮನವಿಗಳು ಅಂತ ಹೇಳಿ? ಬಹುಶಃ ಈಗ ಲಾಟರಿ ಮಾರಾಟಗಾರರ ಮಹಾಸಂಘ ಇಂಥದ್ದೊಂದು ಬೇಡಿಕೆಯೊಂದಿಗೆ ಮುಂದೆ ಬರ್ಲಿಕ್ಕೆ, ಅಂದ್ರೆ 7 ವರ್ಷದಿಂದಲೂ ಕೂಡ ಅವ್ರು ನಿರಂತರವಾಗಿ ಬೇಡಿಕೆ ಮಾಡ್ತಾ ಇದ್ರು. ಆದ್ರೆ ಈಗ ಅವ್ರ ಕೈಯಲ್ಲೊಂದು ನ್ಯಾಯಾಲಯದ ಆದೇಶದ ಪ್ರತಿ ಇದೆ ಸ್ಮಿತಾ. ಆ ಆದೇಶದ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇದೀವಿ ಅವಕಾಶ ಮಾಡ್ಕೊಡಿ ಅಂತ. ಮತ್ತೆ ಬಹುಶಃ ಮತ್ತೊಂದು ಕಾರಣ ಇರ್ಬೋದು, ಏನಂದ್ರೆ ಸದ್ಯ ರಾಜ್ಯ ಸರ್ಕಾರ ಎಲ್ಲೆಲ್ಲಿಂದ ರೆವಿನ್ಯೂ ಬರುತ್ತೆ ಅಂತ ಹುಡುಕ್ತಾ ಇದೆ. ಒಂದು ವೇಳೆ ಇಂಥದ್ದು ಅಂದ್ರೆ ಲಾಟರಿ ಮಾರಾಟಕ್ಕೆ ಅವಕಾಶ ಕೊಟ್ಟಿದೆ ಆದ್ರೆ ರಾಜ್ಯದ ಬೊಕ್ಕಸಕ್ಕೆ ಸುಮಾರು 7 ರಿಂದ 8 ಸಾವಿರ ಕೋಟಿ ರೂಪಾಯಿಗಳ ಆದಾಯ ಬರುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾ ಇರೋದೇನಂದ್ರೆ, ಕೇರಳ, ಮಹಾರಾಷ್ಟ್ರ, ಗೋವಾ ರಾಜ್ಯದ ಲಾಟ್ರಿಗಳು ಕರ್ನಾಟಕದಲ್ಲಿ ಮಾರಾಟ ಆಗ್ತಾ ಇದೆ, ನೀವು ಲಾಟ್ರಿ ಬ್ಯಾನ್ ಮಾಡಿದ ಕೂಡಲೇ ಲಾಟ್ರಿ ನಿಂತೋಗಿಲ್ಲ ಅನ್ನುವಂತ ವಾದವನ್ನ ಅವ್ರು ಮುಂದಿಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಆಯಾಮ ಏನಂದ್ರೆ, ಅಂದ್ರೆ ಲಾಟ್ರಿ ಮಾರಾಟವನ್ನ ವಿರೋಧಿಸುವವರು ಹೇಳ್ತಾ ಇರೋದೇನಂದ್ರೆ, ನೋಡಿ ಈಗ ಇಂಡೈರೆಕ್ಟ್ ಆಗಿ ಬೇರೆ ರಾಜ್ಯದ ಮಾರಾಟ ಆಗೋದಕ್ಕೂ ನಮ್ಮ ರಾಜ್ಯದಲ್ಲೇ ನೇರವಾಗಿ ಮಾರಾಟಕ್ಕೆ ಅವಕಾಶ ಕೊಟ್ಟಾಗ ಅದರ ಪ್ರಮಾಣ ಹೆಚ್ಚಾಗುತ್ತೆ. ಪ್ರಮಾಣ ಹೆಚ್ಚಾದಾಗ ಲಾಟ್ರಿಯಿಂದ
ದಿವಾಳಿ ಆದವ್ರು ಎಷ್ಟೋ ಜನ ಇದ್ದಾರೆ. ಅಂತದಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಾಗುತ್ತೆ. ಈಗ ಮದ್ಯ ಮಾರಾಟವನ್ನೇ ವಿರೋಧಿಸುವವರು ಈಗ ಲಾಟ್ರಿ ಮಾರಾಟಕ್ಕೂ ಅವಕಾಶ ಕೊಡ್ತೀರಿ ಅನ್ನೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯದ ಬೊಕ್ಕಸಕ್ಕೆ ಎಲ್ಲೆಲ್ಲಿಂದ ನೀವು ಅನುದಾನ ತರಬೇಕು ಅಂತ ಇದ್ದೀರಿ ಅಂತ ಕಳೆದ ಅಧಿವೇಶನದಲ್ಲಿ ನಿಮ್ಗೆ ನೆನಪಿರ್ಬೋದು ಸ್ಮಿತಾ. ಮದ್ಯ ಮಾರಾಟದಿಂದ ಅಂದ್ರೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ನೀವು. ಇಷ್ಟು ಮದ್ಯ ಮಾರಾಟ ಆಗ್ಬೇಕು, ಅದರಿಂದ ಇಷ್ಟು ರೆವಿನ್ಯೂ ಬರಬೇಕು ಅನ್ನೋ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ. ನೀವು ರೆವಿನ್ಯೂ ಇಲ್ಲ ಅಂತಲಿ ಗ್ಯಾರಂಟಿ ಕೊಟ್ಟಿದ್ದೀರಿ ಅಂತಲಿ ಏನೇನು ಕೈ ಹಾಕ್ತೀರಿ ಅಂತೇಳಿ ವಿರೋಧ ಪಕ್ಷಗಳು ತರಾಟೆಗೆ ತೆಗೆದುಕೊಂಡಿದ್ವು. ಒಂದ್ ವೇಳೆ ಲಾಟರಿ ಮಾರಾಟಕ್ಕೆ ಅವಕಾಶ ಕೊಡುವಂತ ಚಿಂತನೆಯನ್ನ ರಾಜ್ಯ ಸರ್ಕಾರ ಮಾಡಿದ್ರೆ ಆಗ ವಿರೋಧ ಪಕ್ಷಗಳು ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ಬೋದು. ಈ ಬಾರಿ ಈಗ ಅಧಿವೇಶನ ಏನೇನು ಬರ್ತಾ ಇದೆ, ಮುಂದಿನ ತಿಂಗಳು 6ನೇ ತಾರೀಕು ಅಧಿವೇಶನ ಮಾಡ್ತೀವಿ ಅಂತಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಈಗ ಬಹುಶಃ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯ ನಿಲುವನ್ನ ತಾಳುತ್ತೆ, ಅದು ಕೇವಲ ರೆವಿನ್ಯೂ ಕಡೆ ಗಮನ ಕೊಡುತ್ತೋ ಅಥವಾ ಇಲ್ಲ ಇದನ್ನ ಬ್ಯಾನ್ ಮಾಡುವ ಹಿಂದೆ ಬಡ ಮಧ್ಯಮ ವರ್ಗಗಳು ಬೀದಿ ಬೀಳಬಾರ್ದು ಅನ್ನುವಂತ ಒಂದು ಉದಾತ್ತ ಆಲೋಚನೆ ಇತ್ತು ಅಂತ ಆಲೋಚನೆ ಮಾಡುತ್ತಾ, ಇದು ಬಹುಶಃ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಆಧರಿಸಿ ಬಹುಶಃ ಮುಂದೆ ಯಾವ ರೀತಿ ಸಾಗುತ್ತೆ, ಡಿಬೇಟ್ ಯಾವ ರೀತಿ ಆಗುತ್ತೆ ಅನ್ನೋ ನಿರ್ಧಾರ ಆಗುತ್ತೆ ಸ್ಮಿತಾ. ನಿಜ, ಅಲ್ಲಿಗೆ ಇದು ಬ್ಯಾನ್ ಆದ ಸಂದರ್ಭ ಹಾಗೆ ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆ ಹುಟ್ಟೋ ಹಾಗೆ ಮಾಡಿದ ಪರಿಸ್ಥಿತಿಗಳನ್ನ ಅವಲೋಕನ ಮಾಡಲೇಬೇಕಾಗುತ್ತೆ. ಅದನ್ನ ಮತ್ತೊಮ್ಮೆ ನಾವು ಮನನ ಮಾಡೋದಾದ್ರೆ ಬ್ಯಾನ್ ಮಾಡಲೇಬೇಕು ಅನ್ನೋ ನಿರ್ಧಾರಕ್ಕೆ ಸರ್ಕಾರಗಳು ಬರೋ ಸಂದರ್ಭದಲ್ಲಿ ಏನಿತ್ತು ಪರಿಸ್ಥಿತಿ ಅಂತ. ಬಹುಶಃ ಇದು 2007ರ ಸಂದರ್ಭ. ಆಗ ಸಮ್ಮಿಶ್ರ ಸರ್ಕಾರ ಇತ್ತು ಸ್ಮಿತಾ. ಜೆಡಿಎಸ್ ಹಾಗೂ ಬಿಜೆಪಿ ಅಂದ್ರೆ ಕುಮಾರಸ್ವಾಮಿಯವರು ಹಾಗೂ ಯಡಿಯೂರಪ್ಪನವರು, ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ಆ ಸಂದರ್ಭದಲ್ಲಿ ತೀವ್ರವಾದ ವಿರೋಧ ಇತ್ತು. ಅಂದ್ರೆ ಸಣ್ಣ ಉಳಿತಾಯ ಮತ್ತು ಲಾಟರಿ ಖಾತೆ ಅಂತ ಒಂದು ಖಾತೆ ಇತ್ತು. ಈಗ ಆ ಖಾತೆ ಇಲ್ಲ ಬಿಡಿ, ಆ ಖಾತೆನೇ ತೆಗೆದ್ಬಿಟ್ರು. ಯಾವಾಗ ಲಾಟರಿ ಬ್ಯಾನ್ ಆಯ್ತು ಆ ಸಣ್ಣ ಉಳಿತಾಯ ಮತ್ತು ಲಾಟರಿ ಖಾತೆ ಅನ್ನೋದು ಹೊರಟೆ ಹೋಯ್ತು. ಇನ್ನು ಫ್ಯಾಕ್ಟ್ ಹೇಳ್ತಾ ಇದ್ದಿದ್ದೇನೆಂದ್ರೆ, ಅವತ್ತಿಗೆ ವಿರೋಧ ಮಾಡ್ತಾ ಇದ್ದವ್ರು ಹೇಳ್ತಾ ಇದ್ದಿದ್ದೇನೆಂದ್ರೆ, ನೋಡಿ ಅವಾಗ ಮತ್ತೇನಾಗಿತ್ತು ಅಂದ್ರೆ ಬರೀ ಕರ್ನಾಟಕ ರಾಜ್ಯ ಲಾಟರಿ ಅಷ್ಟೇ ಅಲ್ಲ, ಪ್ಲೇ ವಿನ್, ಒಂದಂಕಿ ಲಾಟರಿ ಇವುಗಳ ವಿರುದ್ಧ ಬಹಳ ದೊಡ್ಡ ಕೂಗಿತ್ತು. ಈ ಕರ್ನಾಟಕ ರಾಜ್ಯ ಲಾಟರಿ ಸಣ್ಣ ಉಳಿತಾಯ ಮಾಡ್ತಾ ಇರೋದಲ್ಲ, ಜನರ ಬಡವರ ಸಣ್ಣ ಉಳಿತಾಯವನ್ನು ಕೂಡ ಕಿತ್ಕೊಳ್ತಾ ಇದೆ. ಇದಕ್ಕೆ ದಾಸರಾಗ್ತಾ ಇದ್ದಾರೆ. ಸೊ ಲಾಟ್ರಿ ಮೂಲಕ ಆದಾಯ ರಾಜ್ಯ ಸರ್ಕಾರಕ್ಕೆ ಅನಿವಾರ್ಯವಾದಂತ ಪ್ರಶ್ನೆಗಳಕ್ಕೆ ಇನ್ಫ್ಯಾಕ್ಟ್ ನಿಮಗೆ ಹೇಳ್ತೀನಿ ಸ್ಮಿತಾ, ಅವತ್ತಿಗೆ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಬಹಳ ದೊಡ್ಡ ಡಿಬೇಟ್ ಆಗಿತ್ತು ಇದ್ರ ಬಗ್ಗೆ. ಅಂತಿಮವಾಗಿ ಒಂದು ತೀರ್ಮಾನ ತೆಗೆದುಕೊಳ್ತು ರಾಜ್ಯ ಸರ್ಕಾರ, ಇಲ್ಲ ಇದು ನಮಗೆ ಉಳಿತಾಯ ಅಥವಾ ರೆವಿನ್ಯೂ ಅನ್ನೋ ಕಾರಣಕ್ಕಾಗಿ ಇದು ನಮಗೆ ಅನಿವಾರ್ಯ ಅಲ್ಲ ಅಂತೇಳಿ ಬ್ಯಾನ್ ಮಾಡಿದ್ರು. ಹಾಗೆ ಬ್ಯಾನ್ ಮಾಡಿದ್ದನ್ನ ಮತ್ತೆ ವಾಪಸ್ ತರಬೇಕಿದ್ರೆ ನೋಡಿ, ಇಲ್ಲಿ ಮತ್ತೊಂದು ವಾದ ಇದ್ದದ್ದು ಏನಂದ್ರೆ, ಈಗ ಇರುವ ವಾದ ರಾಜ್ಯ ಲಾಟ್ರಿ ಮಾರಾಟಗಾರರ ಸಂಘ ಮಹಾಸಂಘದವ್ರು ಹೇಳ್ತಿರೋದು 17 ಲಕ್ಷ ಲಾಟ್ರಿ ಮಾರಾಟಗಾರರು MSI ಲಿಂದ ಅಧಿಕೃತವಾಗಿ ರಿಜಿಸ್ಟರ್ಡ್ ಆಗಿದ್ರು, ಅವರೆಲ್ಲ ಬೀದಿಗೆ ಬಿದ್ರು ಅಂತ ಹೇಳಿ. ಈಗ ಕಂಪ್ಯಾರಿಟಿವ್ಲಿ ನೀವು 17 ಲಕ್ಷ ಮಾರಾಟಗಾರರನ್ನು ನೋಡ್ತಿರೋ ಅಥವಾ ಕೋಟಿ ಕೋಟಿ ಸಂಖ್ಯೆಯ ಬಡವರನ್ನು ನೋಡ್ತಿರೋ ಅನ್ನುವಂಥ ಪ್ರಶ್ನೆಯೂ ಕೂಡ ಚರ್ಚೆಗೆ ಬಂದಿತ್ತು. ಅವತ್ತಿಗೂ ಚರ್ಚೆ ಆಗಿತ್ತು, ಹಾಗಾದ್ರೆ ಮಾರಾಟಗಾರರ ಕತೆ ಏನು ಅಂತ ಹೇಳಿ. ಮತ್ತೊಂದೇನಂದ್ರೆ, ಅವತ್ತಿಗೆ ಬಂದಂತ ಡಿಬೇಟ್, ಅವತ್ತು ಅಧಿವೇಶನಗಳಲ್ಲಿ ಡಿಬೇಟ್ ಆದಾಗ ಸ್ಮಿತಾ ಏನಂತ ಹೇಳಿದ್ರು ಗೊತ್ತಾ, ಯಾರು ಕೂಡ ಕೇವಲ ಅಂದ್ರೆ 17 ಲಕ್ಷ ಜನ ಇದ್ರು ಕೂಡ ಯಾರು ಕೂಡ ಬರೀ ಲಾಟ್ರಿ ಒಂದನ್ನೇ ನಂಬ್ಕೊಂಡಿಲ್ಲ, ಒಂದು ಅಂಗಡಿ ಮಾಡ್ಕೊಂಡಿರ್ತಾರೆ. ಅಂಗಡಿಯ ಜೊತೆಗೆ ಲಾಟ್ರಿ ಉಪವ್ಯಾಪಾರವಾಗಿ ಅದರ ಜೊತೆಗೆ ಮಾಡುವಂತ ವ್ಯಾಪಾರವಾಗಿ ಇಟ್ಕೊಂಡಿದ್ದಾರೆ. ಹೀಗಾಗಿ ಅಷ್ಟು ದೊಡ್ಡ ಪರಿಣಾಮ ಬೀರೋದಿಲ್ಲ ಅನ್ನುವಂತ ವಾದವೂ ಬಂದಿತ್ತು. ಇವತ್ತಿಗೂ ಆ ವಾದ ಬಹುಶಃ ಚರ್ಚೆಗೆ ಬರ್ಬೋದು. ಆದ್ರೆ ಅಂತಿಮವಾಗಿ ರಾಜ್ಯ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ, ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಚೆನ್ನಾಗಿ ಗೊತ್ತು, ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಬಹುಶಃ ಲಾಟ್ರಿ ಬಗ್ಗೆ ಆದಷ್ಟು ಡಿಬೇಟ್ ಯಾವತ್ತೂ ಆಗಿಲ್ಲ. ಅವತ್ತು ದೇವೇಗೌಡರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ವಿರೋಧ ಪಕ್ಷದಲ್ಲಿದ್ದು ಅವರು ಸದನದಲ್ಲಿ ಇರಲಿಲ್ಲ. 99ರಿಂದ 2004 ನಡುವೆ ಸಿದ್ದರಾಮಯ್ಯನವರು. ಆದ್ರೆ ಹೊರಗೆ ಇದ್ರ ವಿರುದ್ಧ ನಡೆದಂತ ಹೋರಾಟಗಳು, ಪ್ಲೇವಿನ್ ಲಾಟ್ರಿಯ ಚರ್ಚೆ, ಇವೆಲ್ಲವೂ ಕೂಡ ಇವತ್ತಿಗೂ ಕೂಡ ಒಂದು ವೇಳೆ ಇದನ್ನ ಮತ್ತೆ ಲಾಟ್ರಿ ಮಾರಾಟವನ್ನ ರಾಜ್ಯದಲ್ಲಿ ಮತ್ತೆ ಪುನರ್ಸ್ಥಾಪಿಸೋದು ಅನ್ನುವಂತ ತೀರ್ಮಾನಕ್ಕೆ ಬರುವಂತ ಚಿಂತನೆ ಆದ್ರೆ ಈ ಎಲ್ಲ ಡಿಬೇಟ್ಗಳು ಮತ್ತೆ ಬರುತ್ತೆ. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಇದರಲ್ಲಿ ಬಹುಶಃ ನನಗನ್ಸುತ್ತೆ ತುಂಬಾ ಅಳೆದು ತೂಗಿ ಹೆಜ್ಜೆ ಇಡುವಂತ ಒಂದು ಸಂದರ್ಭ ಸ್ಮಿತಾ. ಬಟ್ ಮೇಲ್ನೋಟಕ್ಕೆ ನೋಡಿದ್ರೆ ಹಿಂದಿನ ಅನೇಕ ಯೋಜನೆಗಳನ್ನ ವಾಪಸ್ ತರ್ಲಿಕ್ಕೆ ನಾವು ಸದ್ದ ಶತಾಯಗತಾಯ ವಿರೋಧ ಪಕ್ಷಗಳ ವಿರೋಧವನ್ನು ಧಿಕ್ಕರಿಸಿ ಅನ್ನೋ ರೀತಿಯಲ್ಲಿ, ಫಾರ್ ಎಕ್ಸಾಂಪಲ್ ಬಿಡದಿ ಕೂಡ ಹಾಗೇನೆ ಇಂಥ ಪ್ರಯತ್ನ ಮಾಡಿಬಿಡ್ಬೋದಾ? ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡೋಕೆ ಅಂತ ಹೇಳಿ ಅನೇಕ ಬಾರಿ ನಾವು ಡಿ.ಕೆ. ಶಿವಕುಮಾರ್ ಅವ್ರ ಬಾಯಲ್ಲೂ ಕೂಡ ಕೇಳಿದ್ದೀವಿ. ನಾವು ಆದಾಯ ನೋಡ್ತೀವಿ, ಹಾಗೆ ಲಕ್ಷಾಂತರ ಮಂದಿ ಏನಿದನ್ನು ಅವಲಂಬಿತವಾಗಿ ಜೀವನ ನಡೆಸ್ತಾ ಇದ್ರು, ಅವ್ರ ಬದುಕನ್ನ, ಮಾರಾಟಗಾರರ ಅಹವಾಲನ್ನ ನಾವು ಗಮನ ಕೊಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬರೋ ಸಾಧ್ಯತೆ ಇದೆಯಾ ಅಂತ? ಸ್ಮಿತಾ ನೋಡಿ, ಏನಂದ್ರೆ ನಾವು ಯಾವ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ, ಈಗ ಬಿಡದಿ ಅನ್ನೋದಕ್ಕೆ ಮತ್ತೊಂದು ಆಯಾಮ ಇದೆ, ಏನು ಅವರು ಅಭಿವೃದ್ಧಿಯ ಆಯಾಮವನ್ನು ಕೊಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಅದೇ ಕಂಪ್ಯಾರಿಟಿವ್ಲಿ ಮಾರಾಟಗಾರರ ಸಂಖ್ಯೆ ಎಷ್ಟು, ಅವರ ಅನಿವಾರ್ಯತೆ ಎಷ್ಟು, ಮತ್ತೆ ನೋಡಿ ಇವತ್ತಿಗಾಗ್ಲೇ ಸರಿಸುಮಾರು 20 ವರ್ಷ ಆಯ್ತು ಬ್ಯಾನ್ ಆಗಿ. 20 ವರ್ಷಗಳಲ್ಲಿ ಆ ವ್ಯಾಪಾರಸ್ಥರು ಬ್ಯಾನ್ ಮತ್ತೆ ವಾಪಸ್ ತಗೋತಾರೆ ಅಂತ ಹೇಳಿ ಕಾಯ್ತಾ ಏನ್ ಕೂತಿಲ್ಲ, ಅವರು ತಮ್ಮ ಬದುಕನ್ನ ಕಂಡ್ಕೊಂಡ್ ಬಿಟ್ಟಿದ್ದಾರೆ ಆಗ್ಲೇ. ಹಾಗಂತೇಳಿ ಅವರು ಇದೊಂದನ್ನೇ ನಂಬಿಕೊಂಡಿದ್ದಾರಾ? ಹಾಗಿಲ್ಲ. ಹಾಗಂತೇಳಿ ಒತ್ತಡ ಇಲ್ವಾ?
ಖಂಡಿತವಾಗಿಯೂ ಒತ್ತಡ ಇದೆ. ವಾಪಸ್ ಪುನಃಸ್ಥಾಪನೆ ಮಾಡಿ ಅನ್ನುವಂತ ಒತ್ತಡ ಇಲ್ವಾ ಅಂದ್ರೆ ಖಂಡಿತವಾಗಿಯೂ ಆ ಒತ್ತಡ ಇದೆ. ಬಹುಶಃ ನಾನ್ ನೋಡೋದು ಈಗಿನ ರಾಜ್ಯ ಸರ್ಕಾರ ರೆವಿನ್ಯೂ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ. ಎಲ್ಲೆಲ್ಲಿ ರೆವಿನ್ಯೂ ತರಬಹುದು ಎಲ್ಲ ದಾರಿಯನ್ನು ಅವ್ರು ಹುಡುಕ್ತಾ ಇದ್ದಾರೆ. ಅದರಲ್ಲಿ ಯಾವ ಡೌಟು ಇಲ್ಲ. ಅವರಿಗೆ ರೆವಿನ್ಯೂಗೆ ಇಂಥದ್ದೊಂದು 8,000 ಕೋಟಿ ರೂಪಾಯಿ ನಮಗೆ ಆದಾಯ ಬರುತ್ತೆ ಅಂದ್ರೆ ಅದನ್ನ ಸೀರಿಯಸ್ ಆಗಿ ನೋಡ್ತಾರೆ. ಆದ್ರೆ ಇಂಪ್ರೆಷನ್ ಏನು ಈ ರಾಜ್ಯ ಸರ್ಕಾರದ ಮೇಲೆ, ಅದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ರಾಜ್ಯ ಸರ್ಕಾರದ ಇಮೇಜ್ ಅನ್ನ ಬದಲಾಯಿಸಬೇಕು, ಒಂದಷ್ಟು ಇಂಪ್ರೂವ್ ಮಾಡಬೇಕು ಅನ್ನುವಂತ ಪ್ರಯತ್ನದಲ್ಲಿರುವಾಗ ಲಾಟ್ರಿ ಮಾರಾಟದಿಂದ ಜನಸಾಮಾನ್ಯರಲ್ಲಿ ಯಾವ ಇಮೇಜ್ ಮತ್ತು ಯಾವ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಅದನ್ನು ಕೂಡ ಅವಲೋಕನ ಮಾಡ್ತಾರೆ ಅನ್ನೋದು. ಮತ್ತೆ ಕಂಪ್ಯಾರಿಟಿವ್ಲಿ ನೋಡ್ತಾರೆ, ಎಷ್ಟು ಜನ ಇದನ್ನ ವಿರೋಧಿಸ್ತಾರೆ, ಎಷ್ಟು ಜನ ಇದರ ಪರವಾಗಿ ನಿಲ್ತಾರೆ ಅನ್ನೋದನ್ನ ನೋಡ್ತಾರೆ. ಅದನ್ನ ಆಧರಿಸಿಯೇ ತೀರ್ಮಾನಗಳಾಗುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಿಡದಿಗೂ ಮತ್ತು ಇದಕ್ಕೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬಿಡದಿ ಅವರದೇ ಕ್ಷೇತ್ರ, ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಮತ್ತು ಇದಕ್ಕೊಂದು ಹಿನ್ನೆಲೆ ಇದೆ ನೋಡಿ. ಕುಮಾರಸ್ವಾಮಿ ಅವರೇ ಆ ಯೋಜನೆಯನ್ನ ಆರಂಭ ಮಾಡಿದ್ದು ಅವರ ಕನಸಿನ ಕೂಸು ಅಂತ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಿದ್ರು ಅಲ್ವಾ ಸ್ಮಿತಾ. ಆದ್ರೆ ನೋಡಿ ಎಂತ ವೈಪರೀತ್ಯ, ಲಾಟ್ರಿಯನ್ನ ಬ್ಯಾನ್ ಮಾಡಿದ್ದು ಅದೇ ಕುಮಾರಸ್ವಾಮಿ ಅವರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವತ್ತು ಕುಮಾರಸ್ವಾಮಿ ಅವರು ಬ್ಯಾನ್ ಮಾಡಿದ ಲಾಟ್ರಿಯನ್ನ ಮತ್ತೆ ತರ್ತಾರ? ಸಹಜವಾಗಿ ಇಟ್ಸ್ ಡಿಬೇಟಬಲ್. ಖಂಡಿತವಾಗಿಯೂ ಸಾಕಷ್ಟು ಚರ್ಚೆ ಆಗ್ಬೇಕಾಗುತ್ತೆ, ಚಿಂತನ ಮಂಥನ ಆಗ್ಬೇಕಾಗುತ್ತೆ, ಸಾರ್ವಜನಿಕರ ಅಭಿಪ್ರಾಯ ಕ್ರೋಢೀಕರಣ ಆಗ್ಬೇಕಾಗುತ್ತೆ. ಬಹುಶಃ ನಾವಿವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಈ ಲಾಟ್ರಿ ವಿಚಾರವನ್ನ ಇಷ್ಟು ವಿಸ್ತೃತವಾಗಿ ಇದು ಆಗ್ಬೇಕೋ ಬೇಡವೋ, ಏನಿದೆ ಕೋರ್ಟ್ ಆದೇಶ, ಲಾಟ್ರಿ ಮಾರಾಟಗಾರರ ಮಹಾಸಂಘದ ಬೇಡಿಕೆ ಏನಿದೆ ಮತ್ತು ರಾಜ್ಯ ಸರ್ಕಾರ ಯಾವ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಇದೆ ಎಲ್ಲವನ್ನು ಬಿಡಿಸಿಟ್ಟಿದ್ದೇವೆ. ಬಹುಶಃ ಸಾರ್ವಜನಿಕ ಅಭಿಪ್ರಾಯ ರೂಪುಗೊಂಡ ನಂತರ ಸರ್ಕಾರ ಕೂಡ ಇದ್ರ ಬಗ್ಗೆ ಒಂದು ತೀರ್ಮಾನವನ್ನ ಮಾಡಬಹುದು ಅನ್ನುವಂಥದ್ದು. ಸ್ಮಿತಾ, ಸಂಪರ್ಕದಲ್ಲಿ ವೀರೇಂದ್ರ, ಮತ್ತೊಂದು ವರದಿ ಗಮನಿಸಿ ಮತ್ತೆ ವಾಪಸ್ ಬರ್ತೀನಿ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ತಿದ್ದುಪಡಿ ವಿಧೇಯಕ 2026 ಇದೇ 20ರಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಈ ವಿಧೇಯಕ ತರೋಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ನಡೆಸಿರೋದು ಸದ್ಯ ಚರ್ಚೆಗೆ ಕೇಂದ್ರ ಬಿಂದು ಆಗಿದೆ. ಈ ವಿಧೇಯಕ ಯಾಕೆ ಮಹತ್ವಪೂರ್ಣ, ಏನಿದೆ ಈ ವಿಧೇಯಕದಲ್ಲಿ, ಈಗ ಜಾರಿಯಲ್ಲಿರುವ ವಿಧೇಯಕದಲ್ಲಿ ಏನಿದೆ, ಹೊಸ ವಿಧೇಯಕ ತರಲಿರುವ ಬದಲಾವಣೆಗಳು ಏನೇನು ನೋಡೋಣ ಎಳೆ ಎಳೆಯಾಗಿ. ಭಾರತದ ಸಂಸತ್ತಿನ ಮುಂಗಾರು ಅಧಿವೇಶನ ಜುಲೈ 20ರಿಂದ ಆರಂಭವಾಗ್ತಾ ಇದೆ. ಇಡೀ ದೇಶದ ಗಮನ ಸದ್ಯ ದೆಹಲಿಯ ಕಡೆಗೆ ನೆಟ್ಟಿದೆ. ಈ ಅಧಿವೇಶನದಲ್ಲಿ ಹಲವು ಮಹತ್ವದ ಕಾನೂನುಗಳು ಮಂಡನೆಯಾಗ್ತಾ ಇವೆ. ಆದರೆ ಇವೆಲ್ಲದರ ನಡುವೆ ಇಂದಿನ ಪತ್ರಿಕೆಗಳಲ್ಲಿ ಮತ್ತು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಹುಟ್ಟು ಹಾಕಿರುವ ಒಂದು ವಿಧೇಯಕವೆಂದರೆ ಅದುವೇ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ವಿಧೇಯಕ 2026. ಸ್ವಾತಂತ್ರ್ಯ ಬಂದು ದಶಕಗಳು ಕಳೆದರೂ ದೇಶದ ಸಾರ್ವಭೌಮತೆ ಮತ್ತು ಅಸ್ಮಿತೆಯ ಸಾಂಕೇತಿಕ ರೂಪಗಳಾದ ರಾಷ್ಟ್ರೀಯ ಲಾಂಛನಗಳು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರೀಯ ಗೀತೆಗಳಿಗೆ ಸಾರ್ವಜನಿಕವಾಗಿ ಅಪಮಾನ ಮಾಡುವ ಘಟನೆಗಳು ಅಲ್ಲೊಂದು ಇಲ್ಲೊಂದು ವರದಿಯಾಗುತ್ತಲೇ ಇವೆ. ಪ್ರಸ್ತುತ ಜಾರಿಯಲ್ಲಿರುವಂಥ 1971ರ ಕಾಯ್ದೆಗೆ ಅತ್ಯಂತ ಕಠಿಣವಾದ ತಿದ್ದುಪಡಿಗಳನ್ನು ತರಲು ಕೇಂದ್ರ ಸರ್ಕಾರ ಈಗ ಮುಂದಾಗಿದೆ. ಇದೇ ಕಾರಣಕ್ಕೆ ಈ ಬಾರಿ ಮುಂಗಾರು ಅಧಿವೇಶನದಲ್ಲಿ ಈ ವಿಧೇಯಕ ತರಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಹಾಗಾದರೆ ಈ ಹೊಸ ವಿಧೇಯಕದಲ್ಲಿ ಏನಿದೆ, ಇದು ಭಾರತೀಯ ಸಮಾಜ ಮತ್ತು ರಾಜಕಾರಣದ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ, ಈಗ ನೋಡೋಣ. ಭಾರತದಲ್ಲಿ 1971ರಿಂದಲೇ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ ಚಾಲ್ತಿಯಲ್ಲಿದೆ. ನಮ್ಮಲ್ಲಿ ಈಗ ಜಾರಿಯಲ್ಲಿರುವಂಥ ಈ ರಾಷ್ಟ್ರೀಯ ಅವಮಾನ ತಡೆ ಕಾಯ್ದೆ 1971 ಏನು ಹೇಳುತ್ತದೆ ಅಂದರೆ, ಇದರ ಅಡಿಯಲ್ಲಿ ರಾಷ್ಟ್ರಧ್ವಜವನ್ನ ಸುಡುವುದು, ತುಳಿಯುವುದು ಅಥವಾ ರಾಷ್ಟ್ರಗೀತೆಯನ್ನು ಹಾಡುವಾಗ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವುದನ್ನು ಅಪರಾಧ ಅಂತ ಪರಿಗಣಿಸಲಾಗ್ತಾ ಇತ್ತು. ಇದಕ್ಕೆ ಗರಿಷ್ಠ 3 ವರ್ಷಗಳ ಜೈಲು ಶಿಕ್ಷೆ ಇತ್ತು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಅಂದರೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈ ಅಪರಾಧಗಳು ಡಿಜಿಟಲ್ ಆಗಿವೆ. ರಾಷ್ಟ್ರೀಯ ಲಾಂಛನಗಳನ್ನು ತಿರುಚುವುದು, ಮೀಮ್ಗಳ ಮೂಲಕ ಅಪಹಾಸ್ಯ ಮಾಡುವುದು ಮತ್ತು ದೇಶದ ಹೆಮ್ಮೆಯ ಸಾಲುಗಳಿಗೆ ಅವಹೇಳನಕಾರಿ ಅರ್ಥ ಕಲ್ಪಿಸುವ ಪ್ರವೃತ್ತಿ ಹೆಚ್ಚಾಗಿದೆ. ಡಿಜಿಟಲ್ ಯುಗದ ಈ ಹೊಸ ಮಾದರಿಯ ಅಪರಾಧಗಳನ್ನು ತಡೆಯಲು 55 ವರ್ಷಗಳಷ್ಟು ಹಳೆಯದಾದ 1971ರ ಕಾಯ್ದೆ ಅಸಮರ್ಥವಾಗಿತ್ತು. ಇದೇ ಕಾರಣಕ್ಕೆ 2026ರ ಈ ಹೊಸ ತಿದ್ದುಪಡಿ ವಿಧೇಯಕವನ್ನು ಕೇಂದ್ರದ ಮೋದಿ ಸರ್ಕಾರ ವಿನ್ಯಾಸಗೊಳಿಸಿದೆ.
ಈ ಹೊಸ ವಿಧೇಯಕದಲ್ಲಿ 3 ಅತ್ಯಂತ ಪ್ರಮುಖ ಮತ್ತು ಕಟ್ಟುನಿಟ್ಟಾದ ಬದಲಾವಣೆಗಳನ್ನು ತರಲಾಗ್ತಾ ಇದೆ. ಆ ವಿವರ ಹೀಗಿದೆ. ರಾಷ್ಟ್ರ ಗೌರವಕ್ಕೆ ಕಾನೂನಿನ ರಕ್ಷಣೆ. ಮೊದಲನೆಯದಾಗಿ ವಂದೇ ಮಾತರಂಗೆ ಈ ಕಾಯ್ದೆಯ ಮೂಲಕ ಅಧಿಕೃತ ಕಾನೂನಿನ ರಕ್ಷಣೆ ಸಿಗಲಿದೆ. ಇಲ್ಲಿಯವರೆಗೆ 1971ರ ಕಾಯ್ದೆಯಲ್ಲಿ ಕೇವಲ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಕ್ಕೆ ಮಾತ್ರ ಕಾನೂನಾತ್ಮಕ ರಕ್ಷಣೆ ಇತ್ತು. ಆದರೆ ಈ ಹೊಸ ತಿದ್ದುಪಡಿಯಲ್ಲಿ ನಮ್ಮ ರಾಷ್ಟ್ರೀಯ ಗೀತೆಯಾದ ವಂದೇ ಮಾತರಂ ಅಧಿಕೃತವಾಗಿ ಈ ಕಾನೂನಿನ ವ್ಯಾಪ್ತಿಗೆ ತರಲಾಗಿದೆ. ಇನ್ಮುಂದೆ ವಂದೇ ಮಾತರಂ ಗೀತೆಗೆ ಸಾರ್ವಜನಿಕವಾಗಿ ಅಥವಾ ಡಿಜಿಟಲ್ ವೇದಿಕೆಯಲ್ಲಿ ಅಪಮಾನ ಮಾಡುವುದು ಜೈಲು ಶಿಕ್ಷೆಗೆ ಅರ್ಹವಾದ ಅಪರಾಧವಾಗಲಿದೆ. ರಾಷ್ಟ್ರ ಗೌರವಕ್ಕೆ ಕಾನೂನಿನ ರಕ್ಷಣೆ. ಎರಡನೆಯದಾಗಿ ರಾಷ್ಟ್ರೀಯ ಲಾಂಛನ ಮತ್ತು ಮುದ್ರೆಗಳ ದುರುಪಯೋಗ ಮಾಡುವುದು ಈ ಹೊಸ ವಿಧೇಯಕದ ಪ್ರಕಾರ ಇನ್ನು ಶಿಕ್ಷಾರ್ಹ ಅಪರಾಧವಾಗಲಿದೆ. ಅಶೋಕ ಸ್ತಂಭದ ಸಿಂಹದ ಲಾಂಛನ, ರಾಷ್ಟ್ರಪತಿ ಅಥವಾ ಪ್ರಧಾನಿ ಕಚೇರಿಯ ಅಧಿಕೃತ ಮುದ್ರೆಗಳನ್ನು ವಿಕೃತವಾಗಿ ಬಿಂಬಿಸುವುದು ಅಥವಾ ತಪ್ಪು ಉದ್ದೇಶಕ್ಕೆ ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವುದನ್ನು ಜಾಮೀನು ರಹಿತ ಅಪರಾಧವನ್ನಾಗಿ ಮಾಡಲು ಈ ವಿಧೇಯಕದಲ್ಲಿ ಪ್ರಸ್ತಾಪಿಸಲಾಗಿದೆ. ರಾಷ್ಟ್ರ ಗೌರವಕ್ಕೆ ಕಾನೂನಿನ ರಕ್ಷಣೆ. ಮೂರನೆಯದಾಗಿ ಶಿಕ್ಷೆಯ ಪ್ರಮಾಣದಲ್ಲಿ ಭಾರಿ ಹೆಚ್ಚಳ. ಹಳೆಯ ಕಾಯ್ದೆಯಲ್ಲಿದ್ದ 3 ವರ್ಷಗಳ ಸಾಮಾನ್ಯ ಜೈಲು ಶಿಕ್ಷೆಯನ್ನ ಈ ತಿದ್ದುಪಡಿಯಲ್ಲಿ 5 ರಿಂದ 7 ವರ್ಷಗಳ ಕಠಿಣ ಜೈಲು ಶಿಕ್ಷೆಗೆ ಏರಿಸಲು ಪ್ರಸ್ತಾಪ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಭಾರಿ ಮೊತ್ತದ ದಂಡ ಹಾಗೂ ಸಾರ್ವಜನಿಕ ಹುದ್ದೆಗಳನ್ನು ಅಲಂಕರಿಸದಂತೆ ನಿಷೇಧ ಹೇರುವ ವಿಧಿಗಳು ಇದರಲ್ಲಿ ಸೇರಿವೆ ಎನ್ನಲಾಗ್ತಾ ಇದೆ. ಯಾವುದೇ ಕಠಿಣ ಕಾನೂನು ಬಂದಾಗ ಅದರ ಸುತ್ತ ಪರ ವಿರೋಧ ಚರ್ಚೆಗಳು ಸಹಜ. ಈ ವಿಧೇಯಕದ ವಿಷಯದಲ್ಲೂ ಹಾಗೆಯೇ ಆಗ್ತಾ ಇದೆ. ಒಂದು ಕಡೆ ದೇಶದ ಸ್ವಾಭಿಮಾನ ಮತ್ತು ರಾಷ್ಟ್ರೀಯ ಒಗ್ಗಟ್ಟನ್ನು ಕಾಪಾಡಲು ಇಂತಹ ಕಠಿಣ ಕಾನೂನು ಅತ್ಯಗತ್ಯ ಅಂತ ದೇಶ ಪ್ರೇಮಿಗಳು ಮತ್ತು ಕಾನೂನು ತಜ್ಞರ ಒಂದು ವರ್ಗ ವಾದ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ಮಾನವ ಹಕ್ಕುಗಳ ಕಾರ್ಯಕರ್ತರು ಮತ್ತು ವಿರೋಧ ಪಕ್ಷಗಳು ಕೆಲವು ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇವೆ. ಅವರ ಪ್ರಕಾರ ಈ ಕಾಯ್ದೆಯಲ್ಲಿ ಅಪಮಾನ ಅಥವಾ ಅವಹೇಳನ ಎಂಬ ಪದದ ವ್ಯಾಖ್ಯಾನದ ಪರಾಮರ್ಶೆ ಆಗಬೇಕಿದೆ. ಸರ್ಕಾರದ ನೀತಿಗಳನ್ನು ಟೀಕಿಸುವಾಗ ಅಥವಾ ಕಲಾತ್ಮಕ ಸ್ವಾತಂತ್ರ್ಯದ ಅಡಿಯಲ್ಲಿ ವ್ಯಂಗ್ಯ ಚಿತ್ರಗಳನ್ನು ಬಿಡಿಸುವಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿದ್ದರೂ ಅದನ್ನು ಸಹ ರಾಷ್ಟ್ರ ಗೌರವಕ್ಕೆ ಮಾಡಿದ ಅಪಮಾನ ಅಂತ ಬಿಂಬಿಸಿ ವಿರೋಧಿಗಳ ಧ್ವನಿ ಅಡಗಿಸಲು ಈ ಕಾನೂನು ದುರುಪಯೋಗವಾಗುವ ಸಾಧ್ಯತೆ ಇದೆಯೇ ಎಂಬ ಪ್ರಶ್ನೆಯನ್ನ ಅವರು ಎತ್ತುತ್ತಾ ಇದ್ದಾರೆ. ಯಾವುದೇ ಸಾರ್ವಭೌಮ ರಾಷ್ಟ್ರಕ್ಕೆ ತನ್ನ ರಾಷ್ಟ್ರೀಯ ಸಂಕೇತಗಳ ಮೇಲಿನ ಗೌರವವೇ ಅದರ ಅಸ್ತಿತ್ವದ ಅಡಿಪಾಯ. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮಗೆ ಹಕ್ಕುಗಳನ್ನು ನೀಡಿದರೆ ರಾಷ್ಟ್ರೀಯ ಗೌರವವನ್ನು ಕಾಪಾಡುವುದು ನಮ್ಮ ಸಾಂವಿಧಾನಿಕ ಕರ್ತವ್ಯವಾಗಿದೆ. ಹಾಗಾಗಿ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ವಿಧೇಯಕ 2026 ಇಂದಿನ ಡಿಜಿಟಲ್ ಯುಗಕ್ಕೆ ಅತ್ಯಂತ ಪ್ರಸ್ತುತವಾಗಿದೆ. ಆದರೆ ಇದು ಜಾರಿಗೆ ಬರುವ ಮುನ್ನ ಸಂಸತ್ನಲ್ಲಿ ಇದರ ದುರುಪಯೋಗವನ್ನು ತಡೆಯುವಂತಹ ಸುರಕ್ಷತಾ ಕವಚಗಳ ಕುರಿತು ಸುದೀರ್ಘ ಮತ್ತು ಆರೋಗ್ಯಕರ ಚರ್ಚೆ ನಡೆಯಬೇಕಿದೆ. ಜುಲೈ 20ರಿಂದ ಆರಂಭವಾಗುವಂತಹ ಅಧಿವೇಶನದಲ್ಲಿ ಈ ವಿಧೇಯಕ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಎಂಬುದು ಸದ್ಯ ಸಮಾಜದ ಕುತೂಹಲ. ಅಲ್ಲಿಗೆ ರಾಷ್ಟ್ರ ಗೌರವ ಅನ್ನೋ ವಿಚಾರಕ್ಕೆ ಕಾನೂನಿನ ರಕ್ಷಣೆ ತರೋ ಪ್ರಯತ್ನ, ಈಗ ಇರೋ ರಕ್ಷಣೆಯನ್ನ ಮತ್ತಷ್ಟು ಬಲಗೊಳಿಸುವ ಪ್ರಯತ್ನ ಆಗೋ ಸಾಧ್ಯತೆಗಳಿರೋದು. ರಾಷ್ಟ್ರೀಯ ಸಂಕೇತಗಳಿಗೆ ಅವಮಾನ ಮಾಡಿದ್ರೆ ಇನ್ನು ಮುಂದೆ ಕಠಿಣ ಕ್ರಮಗಳನ್ನು, ಅಂದರೆ ಈ ತಿದ್ದುಪಡಿ ಕಾಯ್ದೆ ಜಾರಿ ಆದ ನಂತರದಲ್ಲಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ. ಯಾವ ರೀತಿಯ ಅಪರಾಧಗಳು, ವಿದೇಶದಿಂದ ಡಿಜಿಟಲ್ ಮೂಲಕ ಈ ಕೃತ್ಯ ಮಾಡಿದ್ರೂ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ. ಈ ಕಾನೂನು ಕೇವಲ ಭಾರತದ ವ್ಯಾಪ್ತಿಗೆ ಮಾತ್ರ ಅಲ್ಲ, ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರೋದ್ರಿಂದ ವಿದೇಶದಲ್ಲೆಲ್ಲೋ ಕೂತ್ಕೊಂಡು ಭಾರತದ ರಾಷ್ಟ್ರ ಗೌರವಕ್ಕೆ ಅಪಮಾನ ಆಗೋ ರೀತಿಯಲ್ಲಿ ನಡ್ಕೊಂಡ್ರು ಅದಕ್ಕೆ ಕ್ರಮ ಕೈಗೊಳ್ಳಲಿಕ್ಕೆ ಈ ಕಾಯ್ದೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ವಿದೇಶದಿಂದ ಈ ಅಪರಾಧ ಮಾಡಿದರೆ ಜಾಗತಿಕ ತನಿಖಾ ಅಧಿಕಾರ ಲಭ್ಯವಾಗುತ್ತೆ. ಇನ್ನು AI ಬಳಕೆ ಮಾಡಿಕೊಂಡು ರಾಷ್ಟ್ರೀಯ ಲಾಂಛನಗಳನ್ನು ವಿಕೃತಗೊಳಿಸೋದು ಕೂಡ ಇನ್ಮುಂದೆ ಗಂಭೀರ ಅಪರಾಧ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಡೀಪ್ ಫೇಕ್ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ. ಈ ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ರೂ ಕೂಡ ಅಪರಾಧ, ಹಾಗೆ ಶಿಕ್ಷೆ ಆಗೋದು ಫಿಕ್ಸ್. ಖಾಸಗಿ ಕಂಪನಿಗಳು ರಾಷ್ಟ್ರೀಯ ಸಂಕೇತಗಳನ್ನು ಜಾಹೀರಾತಿನ ಭಾಗವಾಗಿ ಬಳಕೆ ಮಾಡೋದನ್ನು ಕೂಡ ಹೇಳ್ಬೋದು. ನಾಳೆ ದಿನ ಇಂಟೆನ್ಷನ್ ಒಳ್ಳೇದಿತ್ತು, ನಾವು ರಾಷ್ಟ್ರ ಗೌರವವನ್ನೇ ಸಮರ್ಪಣೆ ಮಾಡ್ತಿದ್ದೀವಿ ಅಂತಂದ್ರೂ ಕೂಡ ಇದು ಮಾರ್ಕೆಟಿಂಗ್ ಪರ್ಪಸ್ ಆಗುತ್ತೆ ಜಾಹೀರಾತು ಅನ್ನೋದು. ಹಾಗಾಗಿ ಜಾಹೀರಾತುಗಳಿಗೂ ಕೂಡ ಈ ರಾಷ್ಟ್ರೀಯ ಸಂಕೇತಗಳನ್ನು ಬಳಕೆ ಮಾಡೋದನ್ನು ನಿಷೇಧ ಮಾಡೋ ಚಿಂತನೆ ನಡೀತಾ ಇದೆ ದೇಶದ ಎಲ್ಲ ಶಾಲೆಗಳಲ್ಲಿ. ಇದಿಷ್ಟು ಶಿಕ್ಷೆ, ಅಪರಾಧ, ಕ್ರಮ ಅನ್ನೋದಾದರೆ ರಾಷ್ಟ್ರ ಗೌರವವನ್ನು ಮತ್ತಷ್ಟು ಪುನಃಸ್ಥಾಪನೆ ಮಾಡೋದು ಹೇಗೆ? ದೇಶದ ಎಲ್ಲ ಶಾಲೆಗಳ ಪಠ್ಯಕ್ರಮದಲ್ಲಿ ರಾಷ್ಟ್ರೀಯ ಸಂಕೇತಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪಠ್ಯವನ್ನು ಅಳವಡಿಸುವ ಚಿಂತನೆ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತರುವ ಪ್ರಯತ್ನಗಳಿಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಮತ್ತಷ್ಟು ಕಠಿಣ ಕಾನೂನನ್ನು ತರುವ ಪ್ರಯತ್ನ ಇದಾಗಿದೆ. ರಾಷ್ಟ್ರೀಯ ಗೌರವಕ್ಕೆ ಧಕ್ಕೆ ತರೋ ಪೋಸ್ಟ್ಗಳು ಪ್ರಕಟವಾದರೆ ತಕ್ಷಣ ಅದು ಡಿಲೀಟ್ ಆಗುತ್ತೆ.
ಇದು ಜಾರಿಯಾಗುತ್ತಾ, ಜಾರಿಯಾಗುವ ಸಂದರ್ಭದಲ್ಲಿ ರಾಜಕೀಯ ಚರ್ಚೆಗಳು ಯಾವೆಲ್ಲ ಆಯಾಮವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ ಒಪ್ಪುಂದ, ಈ ರಾಷ್ಟ್ರೀಯ ಗೌರವ ಅನ್ನೋದು ಸಹಜವಾಗಿ ಮೂಡಬೇಕಾಗಿರತಕ್ಕಂಥ ಭಾವನೆ, ಅದಕ್ಕೆ ಕಾನೂನಾತ್ಮಕ ರಕ್ಷಣೆ, ಇನ್ನೂ ಕಠಿಣವಾದ ಕಾನೂನಾತ್ಮಕ ರಕ್ಷಣೆ ತರಬೇಕು ಅನ್ನೋ ಪರಿಸ್ಥಿತಿ ಏನು ಅಂತ? ವೀರೇಂದ್ರ, ಬಹುಶಃ ಮ್ಯೂಟ್ ಆಗಿದೆ ಅನ್ಸುತ್ತೆ, ತಮ್ಮ ಧ್ವನಿ ತಲುಪ್ತಾ ಇಲ್ಲ. ಸ್ಮಿತಾ, ಈಗ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ, AI ಯುಗದಲ್ಲಿದ್ದೀವಿ. ನೀವು ಈಗಷ್ಟೇ ಹೇಳ್ತಾ ಇದ್ರಿ ಡೀಪ್ ಫೇಕ್ ಎಷ್ಟರ ಮಟ್ಟಿಗೆ ಪರಿಣಾಮಕ ಬೀರ್ತಾ ಇದೆ, ಅದು ದುಷ್ಪರಿಣಾಮವೂ ಇದೆ. ಹಾಗೆ ಪ್ರತಿಯೊಂದು ತಂತ್ರಜ್ಞಾನದಲ್ಲೂ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋರು ಇರ್ತಾರೆ, ದುರ್ಬಳಕೆ ಮಾಡ್ಕೊಳ್ಳುವವರ ಒಂದು ವರ್ಗವೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ವಿದೇಶಗಳಿಂದ ಹೆಚ್ಚಿನ ಸಂದರ್ಭಗಳಲ್ಲಿ ಸ್ಮಿತಾ, ನಮ್ಮ ದೇಶದ ಲಾಂಛನ, ರಾಷ್ಟ್ರಧ್ವಜ, ಇದನ್ನ ಒಂದು ಮೇಮ್ಸ್ ಮಾಡುವಂತದ್ದು, ರೀಲ್ಸ್ ಮಾಡುವಂತದ್ದು, ಅಂದ್ರೆ ಅದರ ಗೌರವವನ್ನೇ ಮರೆತು ಅಂತ ಕೃತ್ಯಗಳೆಲ್ಲ ಆದ ಪ್ರಕರಣಗಳ ಹಿನ್ನೆಲೆಯಲ್ಲೇ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಬಹುಶಃ ಇವತ್ತು ಕೇಂದ್ರ ಸರ್ಕಾರ, ಅಮಿತ್ ಶಾ ಅವರು ಇದನ್ನ ಬಹುಶಃ ಮಂಡನೆ ಮಾಡಿದಾಗ ಅದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಆಗುವಂತದ್ದಿದೆ. ಒಂದೇ ಮಾತರಂ ಗೀತೆಗೂ ಕೂಡ ಒಂದು ಕಾನೂನಿನ ಚೌಕಟ್ಟನ್ನ ಈ ಮೂಲಕ ಕೊಡ್ತಾ ಇದ್ದಾರೆ. ಇಲ್ಲಿವರೆಗೂ ಜನಗಣಮನ ರಾಷ್ಟ್ರಗೀತೆ ಏನಿತ್ತು, ನಮ್ಮ ರಾಷ್ಟ್ರಗೀತೆಗೆ ಆ ಕಾನೂನಿನ ಚೌಕಟ್ಟಿತ್ತು. ಇನ್ನು ಮುಂದೆ ಒಂದೇ ಮಾತರಂಗೂ ಕೂಡ ಆ ಕಾನೂನಿನ ಚೌಕಟ್ಟು ಈ ವಿಧೇಯಕದ ಮೂಲಕ ಸಿಗ್ತಾ ಇದೆ ಅನ್ನೋದು ನೋಡಿ. ಇಲ್ಲಿವರೆಗೂ ಇದ್ದದ್ದು 1971 ಕಾಯ್ದೆ. ಅದರಲ್ಲಿ ಗರಿಷ್ಠ ಶಿಕ್ಷೆ ಎಷ್ಟು ಅಂದ್ರೆ 3 ವರ್ಷ ಅಷ್ಟೇ. ಆದ್ರೆ ಈಗ 7 ವರ್ಷದವರೆಗೆ ಗರಿಷ್ಠ ಶಿಕ್ಷೆ ಹಾಗೂ ಅದ್ರ ಜೊತೆಗೆ ದಂಡ ಎರಡನ್ನು ವಿಧಿಸುವಂತ ಒಂದು ಅವಕಾಶವನ್ನ ಈ ವಿಧೇಯಕ ಮಾಡಿಕೊಡ್ತಾ ಇದೆ. ಬಹುಶಃ ಇದನ್ನ ಯಾರು ವಿರೋಧ ಮಾಡ್ಲಿಕ್ಕಿಲ್ಲ ಅಂತ ನಾವು ಹೋಗ್ತೇನೆ. ಆದ್ರೆ ಒಂದು ಚರ್ಚೆ ಇದೆ, ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಅಂದ್ರೆ ಸಂವಿಧಾನದ ಆರ್ಟಿಕಲ್ 19(1)(a) ಅದರ ಅಡಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಧಕ್ಕೆ ತರುವಂತ ಪ್ರಯತ್ನ ಏನಾದ್ರೂ ಈ ವಿಧೇಯಕದ ಮೂಲಕ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ವಿರೋಧ ಪಕ್ಷಗಳು ಕೇಳ್ತಾ ಇವೆ. ಅತ್ಯಂತ ಸಹಜ. ಯಾಕಂದ್ರೆ ವ್ಯಂಗ್ಯ ಚಿತ್ರಗಳ ಮೂಲಕ ಕೆಲವು ಬಾರಿ ಸರ್ಕಾರವನ್ನ ಟೀಕಿಸುವಂತ ಪ್ರಯತ್ನ ಮಾಡುವಾಗ ಅದನ್ನು ಕೂಡ ಈ ಕಾಯ್ದೆಯ ಅಡಿಯಲ್ಲಿ, ಈ ವಿಧೇಯಕವನ್ನ ಏನ್ ತರ್ತಾ ಇದ್ರಿ, ಇದನ್ನ ಕಾಯ್ದೆಯಾಗಿ ರೂಪಿಸಿದಾಗ ಅದರ ಅಡಿಯಲ್ಲಿ ನಮ್ಗೆ ಕಡಿವಾಣ ಹಾಕುವಂತ ಪ್ರಯತ್ನ ಮಾಡ್ತೀರಾ ಅನ್ನುವಂತ ಪ್ರಯತ್ನವನ್ನು ಈಗ ಆ ಚರ್ಚೆಯನ್ನು ಕೂಡ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ವಿರೋಧ ಪಕ್ಷ. ಆದ್ರೆ ಇದೇ ವಿಧೇಯಕದಲ್ಲಿ ಒಂದು ಕ್ಲಾಸ್ ಇದೆ ಸ್ಮಿತಾ, ಸ್ಪಷ್ಟವಾಗಿ ಹೇಳುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವು ಯಾವುದೇ ಅಡೆತಡೆಯನ್ನ ತರೋದಿಲ್ಲ. ಐತಿಹಾಸಿಕ ಸಿನಿಮಾಗಳ ಮೂಲಕ ಅಥವಾ ರಾಷ್ಟ್ರಭಕ್ತಿಯನ್ನು ಮೆರೆಯುವಂತಹ ಒಂದಷ್ಟು ಸೀರೀಸ್ ಏನು ಬರುತ್ತೆ ಅವುಗಳ ಮೂಲಕ ಏನಾದ್ರೂ ರಾಷ್ಟ್ರ ಗೌರವಕ್ಕೆ ಅವಮಾನ ಆಗದೆ ಇರುವಂತಹ ರಾಷ್ಟ್ರಭಕ್ತಿಯನ್ನ ಮೆರೆಯುವಂತಹ ವಿಚಾರಗಳಿದ್ರೆ ಅದಕ್ಕೆ ಅವಕಾಶ ಇದೆ ಅನ್ನೋದು ಕೂಡ ಈ ವಿಧೇಯಕದಲ್ಲೇ ಇದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಂದ್ರೆ ಡಿಬೇಟ್ ಆದಾಗ ಎಲ್ಲ ವಿಚಾರಗಳು ಬರಬಹುದು. ರಾಷ್ಟ್ರ ಗೌರವ ಎನ್ನುವಂಥದ್ದು ಅದಕ್ಕೆ ಕಾನೂನು ಚೌಕಟ್ಟು ತರಬೇಕಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಇವತ್ತಿನ ಡಿಜಿಟಲ್ ಯುಗ ಹಾಗೂ AI ಯುಗ. ಆ ಕಾರಣಕ್ಕಾಗಿ ಬಹುಶಃ ಇಂಥದ್ದೊಂದು ಪ್ರಯತ್ನ ಅನಿವಾರ್ಯ ಆಗಿದೆ ಅನ್ನುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.